PM ಕಿಸಾನ್ ಯೋಜನೆಯ 23ನೇ ಕಂತಿನ 2,000 ರೂಪಾಯಿಗಳು 3 ಗಂಟೆ 45 ನಿಮಿಷಕ್ಕೆ ರೈತರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಜೊತೆಗೆ 14 ಲಕ್ಷ ಕೃಷಿಕರ ಸುಮಾರು 6 ಕೋಟಿ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಇದ್ರ ಕುರಿತು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ರೈತ ಬಾಂಧವರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ. ಮೊದಲನೇ ಒಂದು ಪ್ರಮುಖವಾದಂಥ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ, ಭಾಳಷ್ಟು ರೈತರು ಕಾತರದಿಂದ ಕಾಯ್ತಾ ಇದ್ರಿ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತಿಗೋಸ್ಕರ. ಅದರಂತೆ ಈಗ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ 2,000 ರೂಪಾಯಿಗಳನ್ನು ಪ್ರತಿ ರೈತರ ಖಾತೆಗೂ ಕೂಡ ಜಮಾ ಮಾಡಲು ಮೋದಿ ಸರ್ಕಾರ ತೀರ್ಮಾನ ಮಾಡಿದೆ. ಈಗಾಗಲೇ ದಿನಾಂಕವನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡಿದ್ದೆ. ಕಳೆದ 5-6 ವಿಡಿಯೋಗಳನ್ನು ಮಾಡಿದರೂ ಕೂಡ ಆ ಎಲ್ಲ ವಿಡಿಯೋಗಳಲ್ಲಿ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡಿದೆ. ಇದೇ ತಿಂಗಳು 20 ಅಥವಾ 21ನೇ ತಾರೀಕು 100% ಆಗಿ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ 2,000 ರೂಪಾಯಿಗಳು ಪ್ರತಿ ರೈತರ ಖಾತೆಗೂ ಕೂಡ ಜಮಾ ಆಗಲಿದೆ ಅಂತೇಳಿ. ಅದರಂತೆ ಈಗಾಗಲೇ ಕೃಷಿ ಇಲಾಖೆಯು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಇಲ್ಲಿ ಕಾಣ್ತಾ ಇರ್ಬೋದು pmkisan.gov.in ಅನ್ನೋ ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಣ್ತಾ ಇರ್ಬೋದು ಈಗಾಗಲೇ ಅವರು ಬಿಡುಗಡೆ ಮಾಡಿರುವಂಥ ಪೋಸ್ಟರನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. 23ನೇ ಕಂತನ ಸುಮಾರು 9.44 ಲಕ್ಷ ರೈತರ ಖಾತೆಗೆ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ 2,000 ರೂಪಾಯಿಗಳನ್ನು ಜಮಾ ಮಾಡಲು ಈಗಾಗಲೇ ತೀರ್ಮಾನ ಮಾಡಲಾಗಿದೆ. ಇಲ್ಲೂ ಕೂಡ ಅಪ್ಡೇಟ್ ಆಗಿದೆ, ತೋರಿಸ್ತು ನೋಡಿರ್ಬೇಕಾರೆ. ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ತಮ್ಮೆಲ್ಲರಿಗೂ ಕೂಡ ಕಾಣ್ತಾ ಇರ್ಬೋದು. ಇಲ್ಲಿ ಕೆಳಗೆ ನೋಡ್ಬೋದು, ಆನರಬಲ್ ಪ್ರೈಮ್ ಮಿನಿಸ್ಟರ್ ವಿಲ್ ಬಿ ರಿಲೀಸ್ಡ್ ದ 23 ಇನ್ಸ್ಟಾಲ್ಮೆಂಟ್ ಆಫ್ PM ಕಿಸಾನ್ ಸನ್ಮಾನ್ ನಿಧಿ 12th June 2026 ಫ್ರಮ್ ತರ್ವಕೇಶ್ವರ ವೆಸ್ಟ್ ಬೆಂಗಾಲ್. ಅಂದರೆ ಪಶ್ಚಿಮ ಬಂಗಾಳ ರಾಜ್ಯದಂತರ ಈ ಒಂದು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತನ ಶ್ರೀಮಾನ್ಯ ಪ್ರಧಾನಮಂತ್ರಿಗಳು ಇದೇ ತಿಂಗಳು ಜೂನ್ 20, 2026 ಬಿಡುಗಡೆ ಮಾಡಲಿದ್ದಾರೆ. ಅಧಿಕೃತವಾಗಿ ಅಪ್ಡೇಟ್ ಕೂಡ ಆಗಿದೆ ವೆಬ್ಸೈಟಲ್ಲಿ. ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ನಿಮ್ಗೆ ಅಪ್ಡೇಟನ್ನು ಮಾಡಿದ್ದೆ. ಇದು ಇವತ್ತು ಅಥವಾ ನಾಳೆ ಈ ಒಂದು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ ಅಂಥೇಳಿ. ಅದೇ ರೀತಿ ಅಪ್ಡೇಟ್ ಆಗಿದೆ, 100% ಆಗಿ ಹೇಳ್ತಾ ಇದ್ದೀನಿ. ಇನ್ನು 3 ದಿನಗಳಲ್ಲಿ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ 2,000 ರೂಪಾಯಿಗಳು ಪ್ರತಿ ರೈತರ ಖಾತೆಗೂ ಕೂಡ ಜಮಾ ಆಗಲಿದೆ. ಸ್ಟೇಟಸನ್ನು ಆದಷ್ಟು ಬೇಗನೆ ಚೆಕ್ ಮಾಡ್ಕೊರಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮ ಸ್ಟೇಟಸ್ ಯಾವ ರೀತಿಯಾಗಿ ಇದ್ದರೆ ನಿಮಗೆ ಹಣ ಬರುತ್ತೆ ಎಂಬುದರ ಕುರಿತು ಕೂಡ ನಾನು ಹಂತವಾಗಿ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಮೊದಲ ಬಾರಿಗೆ ನೋಡುತ್ತಿರುವಂತಹ ಎಲ್ಲ ರೈತರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿರಿ. ಅದೆಷ್ಟೋ ಜನ ನಿನ್ನೆ ವಿಡಿಯೋ ಮಾಡಿದಾಗ ಭಾಳಷ್ಟು ಅಂದರೆ ಕೆಲವೊಂದಿಷ್ಟು ರೈತ ಬಾಂಧವರು ಕಮೆಂಟ್ಗಳನ್ನು ಮಾಡಿದ್ರಿ, ಫೇಕ್ ವಿಡಿಯೋ ಹಾಗೆ ಸುಳ್ಳು ಮಾಹಿತಿ ಅಂತೇಳಿ. ಇಲ್ಲ, 100% ಆಗಿ 23ನೇ ಕಂತನ ಇದೇ ತಿಂಗಳು 20ನೇ ತಾರೀಕು ಮೋದಿಜಿ ಅವರು ಪಶ್ಚಿಮ ಬಂಗಾಳದಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. ವಿತ್ ಪ್ರೂಫನ್ನು ಸಹಿತ ನಾನು ನಿಮ್ಗೆ ತೋರಿಸಿದ್ದೀನಿ. ಇನ್ನು ಎರಡನೇ ಒಂದು ಪ್ರಮುಖವಾದಂಥ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ, ಸುಮಾರು 14 ಲಕ್ಷ ರೈತರ 60,000 ಕೋಟಿ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಎಲ್ಲಿ ಅಂತ ನೋಡೋದಾದ್ರೆ ತಮಿಳುನಾಡು ಸರ್ಕಾರ. ಅಂದರೆ ಈಗಾಗಲೇ ಆ್ಯಕ್ಟರ್ ಆಗಿರುವಂಥ ವಿಜಯ್ ಅವರು ಈ ಒಂದು ಯೋಜನೆಯನ್ನು ಅಂದರೆ ಚುನಾವಣೆಗಿಂತ ಮೊದಲೇ ಭರವಸೆಯನ್ನು ಕೊಟ್ಟಿದ್ದರು. ಅದರಂತೆ ಈಗ ಅವರು ಸಾಲವನ್ನು ಮನ್ನಾ ಮಾಡಿದ್ದಾರೆ. ಇದೊಂದು ರೈತರಿಗೆ, ಅಲ್ಲಿನ ರೈತರಿಗೆ, ತಮಿಳುನಾಡಿನ ರೈತರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಪ್ರತಿ ರೈತರ 75,000 ರೂಪಾಯಿವರೆಗೂ ಕೂಡ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಯಾರೆಲ್ಲ ಸಹಕಾರ ಸಂಘದಲ್ಲಿ ಸಾಲವನ್ನು ಪಡೆದಾರ ಅಂತಹ ಎಲ್ಲ ರೈತರ ಸಾಲವೂ ಕೂಡ ಸಂಪೂರ್ಣವಾಗಿ ಮನ್ನಾ ಆಗಿದೆ. ಇದನ್ನು ಜೋಸೆಫ್ ವಿಜಯ್ ಅವರ ಘೋಷಣೆ ಮಾಡಿದ್ದಾರೆ, ಮಂಗಳವಾರ ಘೋಷಣೆ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ತಮಿಳುನಾಡು ರೈತರು ಸಹಕಾರಿ ಬ್ಯಾಂಕುಗಳ ಮೂಲಕ ಪಡೆದಿರುವ 75,000 ರೂಪಾಯಿವರೆಗಿನ ಬೆಳೆ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡುವುದಾಗಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಮಂಗಳವಾರ ಘೋಷಿಸಿದ್ದಾರೆ. ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರವು ಇಂಥದ್ದೇ ನಿರ್ಧಾರ ಕೈಗೊಂಡಿತ್ತು. ಇದೇ ವೇಳೆ 75,000ಗಿಂತ ಹೆಚ್ಚಿನ ಸಾಲ ಪಡೆದ ರೈತರಿಗೆ 35,000 ರೂಪಾಯಿಗಳ ಸಾಲ ಮನ್ನಾ ಮಾಡಲಾಗುವುದು ಎಂದು ಅವರು ಹೇಳಿದರು. ಅಂದರೆ ಈಗಾಗಲೇ ಹತ್ತಿರದ ತಮಿಳುನಾಡು ಸರ್ಕಾರವು ಕೂಡ ಸಾಲ ಮನ್ನಾ ಮಾಡಿದೆ. ಅದರಂತೆ ಮಹಾರಾಷ್ಟ್ರ ಸರ್ಕಾರವು ಕೂಡ ಸಾಲ ಮನ್ನಾ ಮಾಡಿದೆ. ಈಗ ಉಳಿದಿರುವುದು ಕರ್ನಾಟಕ ಸರ್ಕಾರವು ಕೂಡ ರೈತರ ಸಾಲವನ್ನು ಮಾಡಲೇಬೇಕಾಗಿರುತ್ತೋ ಅಂತ ಅನಿವಾರ್ಯತೆ ಇದೆ. ಯಾಕಂದರೆ ಇನ್ನು 1.5 ವರ್ಷದಲ್ಲಿ ಮತ್ತೆ ಎಲೆಕ್ಷನ್ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬರಬೇಕಾಗಿತ್ತು ಅಂದ್ರೆ ಕಡ್ಡಾಯವಾಗಿ ತಮಿಳುನಾಡು ಸರ್ಕಾರದ ಮಾದರಿಯಲ್ಲಿ ಅಥವಾ ಮಹಾರಾಷ್ಟ್ರ ಸರ್ಕಾರದ ಮಾದರಿಯಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡಲೇಬೇಕಾಗಿರುತ್ತೆ. ದಯವಿಟ್ಟು ರೈತರ ಸಾಲವನ್ನು ಮನ್ನಾ ಮಾಡಬೇಕಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಯಂತ್ರವೂ ಕೂಡ ಅವರಿಗೆ ಮನವಿಯನ್ನು ಮಾಡ್ಕೊಳ್ತೀವಿ. ದಯವಿಟ್ಟು ನೀವು ನಿಮ್ಮ ಇದರ ಬಗ್ಗೆ ಅನಿಸಿಕೆಯನ್ನು ತಿಳಿಸ್ಕೊಡ್ರಿ. ರೈತರ ಸಾಲ ಮನ್ನಾ ಮಾಡಬೇಕಾ ಬೇಡವಾ ಎಂಬುದರ ಕುರಿತು ಇದು ಇವತ್ತಿನ 2 ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರ್ತಾವೆ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಇದೇ ಮೊದಲ ಬಾರಿಗೆ ನೋಡುತ್ತಿರುವಂಥವ್ರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಎಷ್ಟು ಸಾಧ್ಯವೋ ಅಷ್ಟು ಇತರ ರೈತರಿಗೂ ಕೂಡ ಶೇರ್ ಮಾಡಿರಿ. ಹಾಗೆ ನಿಮ್ಮ ಗ್ರೂಪ್ಗಳಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.